ವೆಲ್ಕಮ್ ಟು ಸಿದ್ದರಾಮೇಶ್ವರ ಸ್ಟಡಿ ಜೂನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಸ್ ಅ ಹೋಮ್ ಮೇಕರ್ ಆಗಿ ಯಾವ ರೀತಿ ನಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಬೇಕು, ನಮ್ಮದು ಸ್ಟಡೀಸ್ ಯಾವ ಥರ ಇರಬೇಕು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೋಡಿ ಫ್ರೆಂಡ್ಸ್, ನಾವು ಯಾವುದೋ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ಫಸ್ಟ್ ನಾವು ಟೆಕ್ಸ್ಟ್ ಬುಕ್ಕನ್ನು ಆ ಸಿಲೆಬಸ್ ಪ್ರಕಾರ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಟೈಮ್ ಟೇಬಲ್ ಹಾಕ್ಕೋಬೇಕು, ಡೈಲಿ ಸ್ಟಡಿ ರೂಟೀನನ್ನು ಹಾಕೋಬೇಕು. ಅಂದಾಗ ನಮ್ಮ ಮೈಂಡಲ್ಲಿ ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದೆಯೋ ಅನ್ನೋ ಭಾವನೆ ಬರ್ತದೆ ಮತ್ತು ನಾವು ಎಲ್ಲ ಸಬ್ಜೆಕ್ಟಿಗೂ ಸಮಾನವಾದಂತಹ ಟೈಮ್ ಕೊಡ್ಬೋದು. ಅಂದಾಗ ನಮಗೆ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬರ್ತಕ್ಕೆ ಡಿಫಿಕಲ್ಟ್ ಆಗೋದಿಲ್ಲ. ಸೊ ಆದ್ದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಯಾವ ಟೆಕ್ಸ್ಟ್ ಬುಕ್ಕನ್ನು GPSTRಗೆ HSTRಗೆ TETಗೆ ಓದಬೇಕು ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟು ನಾವು ಮಾಡಬೇಕಾದಿದ್ದು ಡೈಲಿ ಸ್ಟಡಿ ಪ್ಲ್ಯಾನರ್ನ ಮಾಡ್ಕೋಬೇಕು. ಈಗ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಸಬ್ಜೆಕ್ಟು ಕವರ್ ಆಗುತ್ತೆ ಮತ್ತು ನಾವು ಪ್ರತಿದಿನ ಏನು ಓದಬೇಕು ಅನ್ನೋದು ಒಂದು ಪಿಕ್ಚರ್ ನಮಗೆ ಸಿಕ್ಬಿಡುತ್ತೆ. ಆ್ಯಸ್ ಎ ಹೋಮ್ ಮೇಕರ್ ಆಗಿ ನಾನು ಆಲ್ರೆಡಿ ಹೇಳಿದಾಗೆ ಎಲ್ಲರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆದರೂ ನಾವೇನು ಮಾಡೋಣ, ಈ ಥರ ಒಂದು ಪ್ಲ್ಯಾನರ್ನ ರೆಡಿ ಮಾಡ್ಕೊಳ್ಳೋಣ. ನಾನಂತೂ ಒಂದೊಂದು ಸಬ್ಜೆಕ್ಟಿಗೆ 1 hour ಅಂತ ಕೊಟ್ಟಿದ್ದೀನಿ. ಬಟ್ ಈ ಥರ ಡೈಲಿ ಫಾಲೋ ಮಾಡೋಕ್ಕೆ ಸ್ವಲ್ಪ ಎಲ್ಲರಿಗೂ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನನಗೂ ಸಹ ಕಷ್ಟ ಆಗಿದೆ. ಈಗೂ ನಾನು ಒಂದೊಂದು ಸಬ್ಜೆಕ್ಟನ್ನು ಆ ಟೈಮಲ್ಲಿ ಓದ್ಕೊಳ್ಳೋಕ್ಕೆ ಆಗಲ್ಲ. ನೆಕ್ಸ್ಟ್ ಡೇ ಅದನ್ನು ಕವರ್ ಮಾಡ್ಕೊತೀನಿ. ನೀವು ಇದೇ ಥರ ಏನು ಮಾಡಬೇಕಂತಲ್ಲ, ನಿಮ್ಗೆ ಯಾವುದು ಇಂಟ್ರೆಸ್ಟ್ ಸಬ್ಜೆಕ್ಟು ಯಾವ ಟೈಮಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಅದನ್ನು ಹಾಕ್ಕೊಂಡು ಫಸ್ಟ್ ನೀವೊಂದು ಈ ಥರ ಒಂದು ರೆಡಿ ಮಾಡ್ಕೊಳ್ಳಿ. ಅಂದಾಗ ನಮಗೆ ಒಂದು ಸ್ವಲ್ಪ ಏನಾಗುತ್ತೆ, ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅನ್ನೋ ಭಾವನೆ ಬರ್ತದೆ. ಯಾಕಂದರೆ ಈಗ ಸರ್ಕಾರ ನೇಮಕಾತಿ ಕುರಿತು ಸಿಹಿ ಸುದ್ದಿಯನ್ನು ಹಾಗೆ ಕೊಡ್ತಾ ಇದೆ. ಸೊ ಆದ್ದರಿಂದ ನಾವು ಸ್ಟಡಿಯನ್ನು ಇವತ್ತಿಂದನೇ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.